ನಮಸ್ಕಾರ ಸ್ನೇಹಿತರೆ. ನಾವು ಅಂದುಕೊಂಡಂತೆ ಜೀವನ ಇರುವುದಿಲ್ಲ. ಹುಟ್ಟುವಾಗ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಜೊತೆಯಲ್ಲೇ ಹುಟ್ಟುತ್ತೇವೆ. ಬೆಳೆಯುತ್ತಾ ಬೆಳೀತಾ ಅಪರಿಚಿತ ವ್ಯಕ್ತಿಗಳಂತೆ ಬಾಳುತ್ತೇವೆ. ಅದಕ್ಕೆ ಹೇಳುವುದು ಸ್ನೇಹಿತರೆ, ಬಾಲ್ಯದಲ್ಲಿಯೇ ಸಹೋದರ ಮತ್ತು ಸಹೋದರಿಯರ ಜೊತೆ ಅನ್ಯೋನ್ಯತೆಯಿಂದ ಇರಿ. ಇಲ್ಲದಿದ್ದರೆ ನೀವು ಬಯಸಿದರೂ ಸಿಗುವುದಿಲ್ಲ ಈ ಸಂಬಂಧಗಳು. ಸಂಬಂಧಿಕರು ಮತ್ತು ಅಕ್ಕಪಕ್ಕದವರು ನಮ್ಮನ್ನು ನೋಡಿ ದ್ವೇಷಿಸುತ್ತಿದ್ದರು. ಆದರೆ ಇಂದು ಸಹೋದರ ಮತ್ತು ಸಹೋದರಿಯರೇ ದ್ವೇಷಿಸುವ ಕಾಲ ಬಂದಿದೆ. ಕೆಲವು ಮನೆಯಲ್ಲಿ ಹಿಂದೆ ಅಕ್ಕ ತಂಗಿಯರನ್ನು ನೋಡಿದರೆ ನಮಗೂ ಅಕ್ಕ ತಂಗಿಯರು ಬೇಕೆಂಬ ಇಲ್ಲದವರ ಆಸೆಯಾಗಿರುತ್ತಿತ್ತು. ಆದರೆ ಇಂದು ಅಕ್ಕ ತಂಗಿಯರನ್ನು ನೋಡಿದರೆ ಒಂಟಿಯಾಗಿದ್ದರೂ ಸರಿಯೇ, ಅಕ್ಕ ತಂಗಿಯರು ಬೇಡ ಅನ್ನುವಷ್ಟು ಶತ್ರುಗಳಂತೆ ಕೆಲವು ಮನೆಗಳಲ್ಲಿ ದ್ವೇಷ ಸಾಧಿಸುತ್ತಿದ್ದಾರೆ. ಅಣ್ಣ ತಮ್ಮಂದಿರು ಆಸ್ತಿಗಾಗಿ ಮತ್ತು ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವ ಸಲುವಾಗಿ ಜಗಳ ಆಡುತ್ತಿದ್ದರು. ಅಕ್ಕ ತಂಗಿಯರು ಕಾರಣವಿಲ್ಲದೆ ಜಗಳ ಆಡುವ ಪರಿಸ್ಥಿತಿಯಲ್ಲಿದ್ದಾರೆ. ಮದುವೆಯಾದರಂತೂ ಇವರಿಬ್ಬರಲ್ಲಿ ಒಬ್ಬಳು ಶ್ರೀಮಂತರ ಮನೆಗೆ, ಇನ್ನೊಬ್ಬಳು ಬಡವರ ಮನೆಗೆ ಸೇರಿದರಂತೂ ಕತೆ ಮುಗ್ದೇ ಹೋಯ್ತು ಅನ್ಕೊಳ್ಳಿ. ಯಾರೋ ಭಿಕ್ಷುಕರಂತೆ ಅನುಕೂಲವಾಗಿ ಬಾಳುತ್ತಿದ್ದವಳು ನೋಡುತ್ತಾಳೆ, ಮುಂದೊಂದು ದಿನ ತವರು ಮನೆಗೆ ಹೋಗುವ ಪರಿಸ್ಥಿತಿ ಬಂದರೆ ಅಕ್ಕ ಹೋದರೆ ತಂಗಿ ಹೋಗುವುದಿಲ್ಲ, ತಂಗಿ ಹೋದರೆ ಅಕ್ಕ ಹೋಗುವುದಿಲ್ಲ, ಇಬ್ಬರು ಹೋದರೆ ಒಬ್ಬರಿಗೊಬ್ಬರು ಮಾತನಾಡುವುದಿಲ್ಲ. ಅದನ್ನು ಹೆತ್ತವರ ಮನಸ್ಸು ಸಹಿಸಿಕೊಳ್ಳದೆ ಅಳುವುದು, ಸಂಕಟ ಪಡುವುದು, ಇವರಿಬ್ಬರನ್ನು ಒಂದು ಮಾಡಲು ಸಾಕಷ್ಟು ಪ್ರಯತ್ನಿಸುವುದು ಹೆತ್ತವರು ಮಾಡುತ್ತಾನೆ ಇರ್ತಾರೆ. ಆದರೂ ಅಕ್ಕ ತಂಗಿಯರು ಸರಿಯಾಗುವುದಿಲ್ಲ. ಇಂತಹ ಪರಿಸ್ಥಿತಿಗೆ ಬಂದು ನಿಲ್ಲುತ್ತದೆ ಅಕ್ಕ ತಂಗಿಯರ ಬಾಂಧವ್ಯ. ಹೇಳಬೇಕೆಂದರೆ ಒಂದು ಹೆಣ್ಣು ಒಂದು ಗಂಡು ಹುಟ್ಟಿದರೆ ಶ್ರೇಷ್ಠ ಅನಿಸುತ್ತೆ. ಅಕ್ಕ ತಂಗಿಯರಂತೂ ಹುಟ್ಟಿದರೆ 3-4 ಜನ ಹುಟ್ಟಬೇಕು. 2 ಹೆಣ್ಣು ಮಕ್ಕಳಂತೂ ಹುಟ್ಟಬಾರದು. ನಾನು ನೋಡಿರುವ ನೈಜ ಘಟನೆಯ ಬಗ್ಗೆ ವಿವರಿಸಿದ್ದೇನೆ. ಥ್ಯಾಂಕ್ ಯು ಫ್ರೆಂಡ್.